ಪಾಪ ಅವರು ಪೋಸ್ಟ್ ಕರ್ಲಿಕ್ಕೆ ಬಂದಾರ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರೇನು? ಹರೀಶ್ ಅಂತ ಹೇಳಿ ಸರ್. ಹರೀಶ್. ಹೊಸ ಅನುಭವ ಏನು? ಹೊಸ ಅನುಭವ ಅಂದ್ರೆ ನಮ್ಮ ಚೋಳಿನ್ ಸಾಹೇಬ್ರು ರಿಟೈರ್ಡ್ ಆಗ್ಯಾರ. ಸುಬೋಧ ಸಮಾಲೋಚನೆಯನ್ನ ಮಂಜುಳಾ ಪುರಾಣಿಕ್ ಮೇಡಮ್ ಅವರು ಇಂಟರ್ವ್ಯೂ ಮಾಡಿದ್ರು. ಗುಡ್ ಮಾರ್ನಿಂಗ್ ಅಂಡ್ ದಿನಕಾಶ್ ಶುಭಾರಂಭ. ನಾನಿವತ್ತು SDM ಮೆಡಿಕಲ್ ಕಾಲೇಜ್ ಒಳಗೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ ಗೆಸ್ಟ್ ಅಂತ ಕರೆದ್ರಿ. ನಾನಂತೂ ಈ ಕಾರ್ಯಕ್ರಮ ಕೊಂಟೀನಿ. ನನ್ನ ಜೊತೆ ಪಾಪ ಅವರು ಪೋಸ್ಟ್ ಕರ್ಲಿಕ್ಕೆ ಬಂದಾರ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರೇನು? ಹರೀಶ್ ಅಂತ ಹೇಳಿ ಸರ್. ಹರೀಶ್. BSc ಅಲ್ಯೂಮಿನಿ ಅಸೋಸಿಯೇಷನ್ ಮೆಂಬರ್ ಇನ್ ವರ್ಕಿಂಗ್ ಇನ್ ಪ್ರೆಸೆಂಟ್ ಇನ್ ಬ್ಲಡ್ ಬ್ಯಾಂಕ್ SDM. ಟೆಕ್ನಿಷಿಯನ್. Great. Thank you for your hospitality. ಅಪ್ಲಿಕೇಶನ್ ಮಾಡ್ಲಿಕ್ಕೆ ನೀವು ಅದನ್ನ ಕಲ್ತ ಮೇಲೆ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ಇಫ್ ಯುವರ್ ಬಾಡಿ ಇಸ್ ನಾಟ್ ಸಪೋರ್ಟಿಂಗ್, ಇಫ್ ಯು ಆರ್ ನಾಟ್ ರೆಡಿ ಟು, ಅದರಿಂದ ಹಾನಿನೂ ಅದನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ಇವತ್ತ SDM ಕಾಲೇಜ್ನೊಳಗ ಒಂದು ಮೀಟಿಂಗ್ ಇತ್ರಿ. ಆ ಮೀಟಿಂಗ್ ಒಳಗ ಉಪನ್ಯಾಸಕ್ಕಾಗಿ ಕರೆದಿದ್ರು, ಗೆಸ್ಟ್ ಅಂತ ಕರೆದಿದ್ರು. ಮುಗಿಸ್ಕೊಂಡು ಧಾರವಾಡ ರೈಲ್ವೆ ಸ್ಟೇಷನ್ ಹೋಗಿದ್ದೆ. ಹೊಸ ಅನುಭವ ಏನು? ಹೊಸ ಅನುಭವ ಅಂದ್ರೆ ನಮ್ಮ ಚೋಳಿನ್ ಸಾಹೇಬ್ರು ರಿಟೈರ್ಡ್ ಆಗ್ಯಾರ. ಸುಬೋಧ ಸಮಾಲೋಚನೆಯನ್ನ ಮಂಜುಳಾ ಪುರಾಣಿಕ್ ಮೇಡಮ್ ಅವರು ಇಂಟರ್ವ್ಯೂ ಮಾಡಿದ್ರು. ಚಂದಾಗಿ ಇಂಟರ್ವ್ಯೂ ಮಾಡ್ಯಾರ. ಮಸ್ತ್ ಬಂದದ ಇಂಟ್ರು. ರೇಡಿಯೋ ಕೇಳ್ರಿ. ಬುಧವಾರ 6:35 ಸುಬೋಧ ಸಮಾಲೋಚನೆ. ಈ ವಾರ ನಾನು ಮಾತಾಡಿದ್ದು ಮಕ್ಕಳ ಬೆಳವಣಿಗೆಯಲ್ಲಿ ಪಾಲಕರ ಕಲಿಕೆ ಅನಿವಾರ್ಯತೆ ಏನು ಅಂತ ವಿಷಯ ಚಂದಿತ್ತು. ಚರ್ಚೆ ಮಾಡ್ಲಿಕ್ಕೆ ಮತ್ತ ಅವಶ್ಯಕತೆನೂ ಇತ್ತು. ಮತ್ತೇನ್ ಹೇಳ್ಬೇಕಂದ್ರೆ ನಿಮ್ಗೆ ಇನ್ನೊಂದು ವಿಷಯ, ಈಗ ಬೇಸಿಗೆ ರಜೆ, ಶಾಲೆಗೆ ಹೋಗ್ತಾರ ಮಕ್ಕಳು ಇಲ್ಲ. ಆದ್ರೆ ಹಲವೆಡೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳು ಜರುಗ್ತಾವ. ಈಗ ಫಾರ್ ಎಕ್ಸಾಂಪಲ್ ಪೇರೆಂಟಿಂಗ್ ಸೆಮಿನಾರ್ಸ್ ಎಲ್ಲ. ಸೊ ಎಲ್ಲಿ ಪೇರೆಂಟಿಂಗ್ ಸೆಮಿನಾರ್ಸ್ ಇರ್ತದೋ ನಿಮ್ಮ ಹತ್ರ ಇದ್ದವರು ಹೋಗಿ ಅಟೆಂಡ್ ಆಗ್ರಿ. ಯಾಕಂದ್ರೆ ತಿಳ್ಕೊಂಬೋದು, ಕಲಿಯೋದು, ಮಕ್ಕಳಿಗೆ ಕಲಿಸೋದು ಬಹಳ ಅವಶ್ಯಕತೆ ಅದ. ಸೊ ಅದಕ್ಕೆ ನಾನು ಒಂದು ಪ್ರೋಗ್ರಾಮ್ಗೆ ಟೈಟ್ಲ್ ಇಟ್ಟಿದ್ದೆ ಮೊಬೈಲ್ ಯುಟಿಲೈಸೇಷನ್ ಬಗ್ಗೆ. ಏನಂದ್ರ ಮೊಬೈಲು ಬೀಳು ಏಳು ಅಂತ ಹೇಳಿ. ಸೊ ಅದಕ್ಕ ಕಲಿಯೋದು ಅನಿವಾರ್ಯವಾಗಿದೆ. ಅಂಡರ್ಸ್ಟೂಡ್? ಎಸ್. ಇದು ಆಗಿತ್ತು ಇವತ್ತಿನ ಗೋಲ್ಡ್ ಟೀಮಿನ ಇಂಟ್ರೊಡಕ್ಷನ್ ಆರ್ ಓರಿಯೆಂಟೇಶನ್ ಪ್ರೋಗ್ರಾಮ್. ಆಫೀಸಿಂದ ಬಂದು ಇಲ್ಲಿ ಕೂತೀನಿ. ಕಾರ್ತಿಕ್ ನನಗ ಮರಳಿಗೂಡಿಗೆ ಹೇಳಂತ ನೋಡ್ರಿ. ಆತ ಇವತ್ತಿನ ದಿವಸ ಮರಳಿಗೂಡಿಗೆ